ಬಿಜೆಪಿಯಿಂದ ಶಾಸಕ ಯತ್ನಾಳ್ 6 ವರ್ಷ ಉಚ್ಚಾಟನೆ. ಇದೇ ವಿಚಾರ ರಾಜ್ಯ ಬಿಜೆಪಿಯಲ್ಲಿ ಸಾಕಷ್ಟು ಬೆಳವಣಿಗೆಗಳಿಗೆ ಸಾಕ್ಷಿ ಆಗ್ತಾ ಇದೆ. ಯತ್ನಾಳ್ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ಉಚ್ಚಾಟನೆಯ ಬಳಿಕ ಆಕ್ಟಿವ್ ಆದ್ರ ಯತ್ನಾಳ್ ಅನ್ನುವಂತಹ ಪ್ರಶ್ನೆ. ಉಚ್ಚಾಟನೆಯ ಬಳಿಕ ಬೆಂಗಳೂರಿಗೆ ಶಾಸಕ ಯತ್ನಾಳ್ ಅವರ ಆಗಮನವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಯತ್ನಾಳ್ ಬಣದಿಂದ ಜಿಎಂ ಸಿದ್ದೇಶ್ವರ್ ನಿವಾಸದಲ್ಲಿ ಮೀಟಿಂಗ್. ಯುಬಿ ಸಿಟಿ ಅಪಾರ್ಟ್ಮೆಂಟ್ನ ಮಾಜಿ ಸಂಸದ ಸಿದ್ದೇಶ್ವರ್ ಫ್ಲಾಟ್ನಲ್ಲಿ ಸಭೆ. ಏರ್ಪೋರ್ಟ್ನಿಂದ ಸಿದ್ದೇಶ್ವರ್ ನಿವಾಸಕ್ಕೆ ನೇರವಾಗಿ ಆಗಮಿಸಿದ್ದಾರೆ ಯತ್ನಾಳ್ ಅನ್ನೋದು ಗೊತ್ತಾಗ್ತಾ ಇದೆ. ಉಚ್ಚಾಟನೆಯ ಬಳಿಕ ಯತ್ನಾಳ್ ನಡೆ ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. 6 ವರ್ಷಗಳ ಕಾಲ ಈಗಾಗಲೇ ಬಿಜೆಪಿಯ ವರಿಷ್ಠರು ಅವರನ್ನು ಉಚ್ಚಾಟನೆ ಮಾಡಿದ್ದಾರೆ. ನೀವೀಗ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಯಾವಾಗ ಉಚ್ಚಾಟನೆ ಆದರೂ ಇಲ್ಲಿಯವರೆಗೂ ಕೂಡ ಯತ್ನಾಳ್ ಮುಖದರ್ಶನ ಆಗಿರಲಿಲ್ಲ, ಎಲ್ಲೂ ಕೂಡ ಪ್ರತ್ಯಕ್ಷರಾಗಿರಲಿಲ್ಲ. ನಿನ್ನೆ ಚಿಂಚೋಳಿಯ ಗೆಸ್ಟ್ ಹೌಸ್ನಲ್ಲಿದ್ದರೂ ಯಾರ ಸಂಪರ್ಕಕ್ಕೂ ಕೂಡ ಸಿಕ್ಕಿರಲಿಲ್ಲ. ಆದರೆ ಇವತ್ತು ನೇರವಾಗಿ ಬೆಂಗಳೂರಿನ ಏರ್ಪೋರ್ಟ್ಗೆ ಬಂದು ಅಲ್ಲಿಂದ ಜಿಎಂ ಸಿದ್ದೇಶ್ವರ್ ಅವರ ನಿವಾಸಕ್ಕೆ ಬಂದಿದ್ದಾರೆ ಯತ್ನಾಳ್ ಅನ್ನೋದು ಗೊತ್ತಾಗ್ತಾ ಇದೆ. ಯತ್ನಾಳ್ ನಡೆಸ್ತಾ ಇರುವಂತಹ ಇವತ್ತಿನ ಮೀಟಿಂಗ್, ಆ ಮೀಟಿಂಗ್ನಲ್ಲಿ ಭಾಗಿಯಾಗ್ತಾ ಇರುವಂತಹ ರೆಬಲ್ಸ್, ಇವೆಲ್ಲವೂ ಕೂಡ ಸಹಜವಾಗಿಯೇ ಕುತೂಹಲಕ್ಕಂತೂ ಕಾರಣವಾಗ್ತಾ ಇದೆ. ಉಚ್ಚಾಟನೆಯ ಬಳಿಕ ಮೊಟ್ಟ ಮೊದಲ ಬಾರಿಗೆ ಯತ್ನಾಳ್ ಕ್ಯಾಮರಾದ ಮುಂದೆ ಪ್ರತ್ಯಕ್ಷವಾಗಿರೋದನ್ನು ನೀವು ಗಮನಿಸ್ತಾ ಇದ್ದೀರಿ. ನೀವೀಗ ಗಮನಿಸ್ತಾ ಇದ್ದೀರಲ್ಲ, ಇದು ಯುಬಿ ಸಿಟಿಯಲ್ಲಿರುವಂತಹ ಸಿದ್ದೇಶ್ವರ್ ಅವರ ಅಪಾರ್ಟ್ಮೆಂಟ್ನಲ್ಲಿ ಇವತ್ತು ಒಂದು ಮಹತ್ವದ ಸಭೆ ಇದೆ. ಅದು ರಮೇಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಮೀಟಿಂಗು. ಈ ಮೀಟಿಂಗ್ನಲ್ಲಿ ಯಾರೆಲ್ಲ ಭಾಗಿಯಾಗ್ತಾರೆ, ಆ ಮೀಟಿಂಗ್ನಲ್ಲಿ ಏನೆಲ್ಲ ವಿಚಾರಗಳು ಚರ್ಚೆ ಆಗುತ್ತೆ, ಅವರ ಮುಂದಿನ ಹೋರಾಟ ಹೇಗಿರುತ್ತೆ, ಅವರ ಮುಂದಿನ ರಾಜಕೀಯ ನಡೆ ಏನು, ಸಾಕಷ್ಟು ಕುತೂಹಲಕ್ಕಂತೂ ಕಾರಣವಾಗ್ತಾ ಇದೆ. ಇವತ್ತು ಯತ್ನಾಳ್ ಪ್ರೆಸ್ ಮೀಟ್ ಏನಾದರೂ ಮಾಡ್ತಾರಾ ಸಭೆಯ ಬಳಿಕ? ಬಿಜೆಪಿಯ ವರಿಷ್ಠರ ವಿರುದ್ಧ, ರಾಜ್ಯ ಬಿಜೆಪಿಯ ನಾಯಕರುಗಳ ವಿರುದ್ಧ ಕೆಂಡಾಮಂಡಲರಾಗ್ತಾರಾ? ಈ ರೀತಿಯ ಹಲವು ಪ್ರಶ್ನೆಗಳು ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇರುವಂತಹದ್ದು. ಜಿಎಂ ಸಿದ್ದೇಶ್ವರ್ ನಿವಾಸಕ್ಕೆ ರೆಬಲ್ ಶಾಸಕ ಬಿಜೆಪಿಯಿಂದ ಉಚ್ಚಾಟನೆಯಾಗಿರುವಂತಹ ಯತ್ನಾಳ್ ಅವರು ಹೋಗ್ತಾ ಇರುವಂತಹ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಯಾವಾಗ ಯತ್ನಾಳ್ ಉಚ್ಚಾಟನೆ ಆದರೂ ಬಿಜೆಪಿಯಿಂದ ಯಾರ ಕಾಂಟ್ಯಾಕ್ಟ್ಗೂ ಕೂಡ ಸಿಕ್ಕಿರಲಿಲ್ಲ. ನೇರವಾಗಿ ದೆಹಲಿಯಿಂದ ಚಿಂಚೋಳಿಯ ಗೆಸ್ಟ್ ಹೌಸ್ನಲ್ಲಿ ಅವರು ವಾಸ್ತವ್ಯ ಹೂಡಿದ್ರು. ಯತ್ನಾಳ್ ಬೆಂಬಲಿಗರಿಂದ ಹೈ ವೋಲ್ಟೇಜ್ ಮೀಟಿಂಗ್ ಆಗ್ತಾ ಇದೆ. ಯತ್ನಾಳ್ ವಿಚಾರದಲ್ಲಿ ಮುಂದಿನ ನಡೆಯ ಬಗ್ಗೆ ಭಿನ್ನರು ಒಂದು ಮಹತ್ವದ ಸಭೆ ನಡೆಸ್ತಿದ್ದಾರೆ. ಯತ್ನಾಳ್ ಉಚ್ಚಾಟನೆಯನ್ನ ವಾಪಸ್ ಪಡೆಯೋದಕ್ಕಿರುವಂತಹ ಮಾರ್ಗಗಳ ಬಗ್ಗೆ ಚರ್ಚೆ. ಯತ್ನಾಳ್ ಬಚಾವೋ ಆಂದೋಲನಕ್ಕೆ ಭಿನ್ನರು ಪ್ಲಾನ್ ಮಾಡಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಯತ್ನಾಳ್ ಬೆಂಬಲಿಗರಿಂದ ನಡೀತಾ ಇರುವಂತಹ ಈ ಹೈ ವೋಲ್ಟೇಜ್ ಮೀಟಿಂಗ್ ರಾಜ್ಯ ಬಿಜೆಪಿಯಲ್ಲಿ ಸಾಕಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ. ಯತ್ನಾಳ್ ಅವರನ್ನ ವಾಪಸ್ ಪಕ್ಷಕ್ಕೆ ಕರೆಸಿಕೊಳ್ಳುವ ಬಗ್ಗೆ, ವರಿಷ್ಠರ ಮನವೊಲಿಸುವ ಬಗ್ಗೆ ಮಹತ್ವದ ಚರ್ಚೆ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಶತಾಯಗತಾಯ ಯಾವುದೇ ಕಾರಣಕ್ಕೂ ಯತ್ನಾಳ್ ಅವರನ್ನ ಒಂಟಿ ಮಾಡಲ್ಲ ಅಂಥೇಳಿ ಭಿನ್ನರು ತೊಡೆತಟ್ಟಿದಂತೆ ಕಾಣಿಸ್ತಾ ಇದೆ. ಹಾಗಾಗಿಯೇ ಇಂತಹ ಸಂಕಷ್ಟದ ಸಂದರ್ಭದಲ್ಲೂ, ಬಿಜೆಪಿಯಿಂದ ಉಚ್ಚಾಟನೆ ಆದಂತಹ ಸಂದರ್ಭದಲ್ಲೂ ಅವರ ಜೊತೆಗೆ ನಿಲ್ಲೋದಕ್ಕೆ ನಿರ್ಧರಿಸಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಮಸೂದ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಸೂದ್, ಒಂದು ಕಡೆ ಯತ್ನಾಳ್ ಉಚ್ಚಾಟನೆಯಾದಂತಹ ನಾಯಕನ ಜೊತೆಗೆ ಬಿಜೆಪಿಯ ನಾಯಕರುಗಳ ಸಭೆ ಪಕ್ಷದ ಶಿಸ್ತನ್ನು ಮೀರಿದಂತಾಗಲ್ವಾ ಅನ್ನೋದು ಒಂದು ಕಡೆ, ಮತ್ತೊಂದು ಕಡೆ ಇವತ್ತಿನ ಸಭೆ ಎಷ್ಟು ಮುಖ್ಯವಾಗುತ್ತೆ, ಏನೆಲ್ಲ ಚರ್ಚೆಗಳಾಗುತ್ತೆ ಅಂತ ಹೇಳಿ. ಪ್ರೇಮ್, ಮೊನ್ನೆಯಷ್ಟೇ ಶಾಸಕ ಯತ್ನಾಳ್ ಅವರನ್ನ ಬಿಜೆಪಿ ಹೈಕಮಾಂಡ್ ಉಚ್ಚಾಟನೆ ಮಾಡಲಾಗಿತ್ತು 6 ವರ್ಷಗಳ ಕಾಲ ಪ್ರಾಥಮಿಕ ಸದಸ್ಯತ್ವದಿಂದ. ಉಚ್ಚಾಟನೆ ಆದ ನಂತರ ಸಾಕಷ್ಟು ಒತ್ತಡ ಆಯಿತು. ಚಿಂಚೋಳಿಯಲ್ಲಿದ್ದರು, ಯಾರಿಗೂ ಕೂಡ ಕಾಣಿಸ್ಕೊಂಡಿರಲಿಲ್ಲ. ಇವತ್ತಷ್ಟೇ ಹತ್ತತ್ರ 2.5-3 ದಿನಗಳ ನಂತರ ಬಹಿರಂಗವಾಗಿ ಯತ್ನಾಳ್ ಅವರು ಇವತ್ತಷ್ಟೇ ಕಾಣಿಸ್ಕೊಂಡಿದ್ದಾರೆ. ಇವತ್ತು ಯಾವ ಸಂದರ್ಭದಲ್ಲಿ? ಇವತ್ತು ಅವರ ಬಣದ ಸದಸ್ಯರು ಮಹತ್ವದ ಹೈ ವೋಲ್ಟೇಜ್ ಸಭೆಯನ್ನು ಬೆಂಗಳೂರಿನ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ಅವರ ನಿವಾಸದಲ್ಲಿ ಕರೆದಿದ್ದಾರೆ. ಮಲ್ಲೆ ರಸ್ತೆಯಲ್ಲಿ ಇರುವಂತಹ ಖಾಸಗಿ ಅಪಾರ್ಟ್ಮೆಂಟ್ನಲ್ಲಿ ಅವರ ನಿವಾಸ ಇದೆ. ಈ ಒಂದು ನಿವಾಸದಲ್ಲೇ ಸಭೆಯನ್ನು ಕರೆದಿದ್ದಾರೆ. ಈಗಷ್ಟೇ ಯತ್ನಾಳ್ ಅವರು ಕೂಡ ಚಿಂಚೋಳಿಯಿಂದ ನೇರವಾಗಿ ಬೆಂಗಳೂರಿಗೆ ಆಗಮಿಸಿ ಈ ಒಂದು ಸಭೆಗೆ ಬಂದಿದ್ದಾರೆ. ಉಚ್ಚಾಟನೆಗೊಂಡಿರುವಂತಹ ನಾಯಕ ಮತ್ತೆ ಸಭೆಯನ್ನು ಮಾಡ್ತಾ ಇರುವಂಥದ್ದು ಒಂದು ರೀತಿಯಲ್ಲಿ ಪ್ರಶ್ನಾರ್ಹ. ಜೊತೆಗೆ ಉಚ್ಚಾಟನೆ ಆಗಿರುವಂತಹ ಶಾಸಕನ ಜೊತೆ ಇತರೆ ಬಿಜೆಪಿ ನಾಯಕರು ಕೂಡ ಸೇರ್ಕೊಂಡು ಸಭೆ ಮಾಡ್ತಾ ಇರುವಂಥದ್ದು ಕೂಡ ಒಂದು ರೀತಿಯಲ್ಲಿ ಹೈಕಮಾಂಡ್ ಕೆಂಗಣ್ಣಿಗೆ ಬೀರುವ ಸಾಧ್ಯತೆ ದಟ್ಟವಾಗಿದೆ. ಆದರೂ ಕೂಡ ಇವ್ರು ಸೇರ್ತಾ ಇರುವಂತಹ ಉದ್ದೇಶ ಯತ್ನಾಳ್ ಅವರ ಮೇಲೆ ಏನು ಉಚ್ಚಾಟನೆ ಶಿಕ್ಷೆ ಇದೆ ಅದನ್ನ ವಾಪಸ್ ತೆಗೆದುಕೋಬೇಕು ಅನ್ನುವಂತಹ ಒಂದು ಒತ್ತಡ ಹಾಕೋದಕ್ಕೆ ಹೈಕಮಾಂಡ್ ಮೇಲೆ ಈ ಒಂದು ಸಭೆ ಮಾಡ್ತಿದ್ದಾರೆ. ಯಾವ್ಯಾವ ಹಂತದಲ್ಲಿ ಒತ್ತಾಯ ಮಾಡಬೇಕು, ಜೊತೆಗೆ ಹೈಕಮಾಂಡ್ ನಿಂದ ಆ ಒಂದು
ಉಚ್ಚಾಟನೆಯನ್ನು ತೆರವು ಮಾಡಿಸ್ಬೇಕು ಅನ್ನುವಂತಹ ಒಂದು ಪಣವನ್ನು ತೊಟ್ಟಿದ್ದಾರೆ. ಹಾಗಾಗಿನೇ ಈ ಒಂದು ಸಭೆಯನ್ನು ಮಾಡ್ತಾ ಇದ್ದಾರೆ. ಸಭೆ ಇನ್ನೊಂದು ಈಗಷ್ಟೇ ಯತ್ನಾಳ್ ಬಂದ ನಂತರ ಆರಂಭ ಆಗಿದೆ. ರಮೇಶ್ ಜಾರಕಿಹೊಳಿ ಅವರೇ ಈ ಒಂದು ಸಭೆಯ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ಮುಖ್ಯವಾಗಿ ಯತ್ನಾಳ್ ಅವರಿಂದ ಹೈಕಮಾಂಡ್ ನಾಯಕರಿಗೆ, ವರಿಷ್ಠರಿಗೆ ಒಂದು ಪತ್ರ ಬರೆಸಬೇಕು ಅನ್ನುವಂತಹ ಪ್ರಾಥಮಿಕ ಮಾಹಿತಿ ಬಂದಿದೆ. ಅಂದರೆ ಅವ್ರ ಮೂಲಕನೇ ಪತ್ರ ಬರೆಸಿ ಏನೆಲ್ಲ ಕಾರಣಕ್ಕಾಗಿ ಅವ್ರು ಮಾತನಾಡಿದ್ದಾರೆ ಅಂತ ಒಂದು ಸ್ಪಷ್ಟೀಕರಣ ಕೊಟ್ಟು ಉಚ್ಚಾಟನೆ ಶಿಕ್ಷೆಯನ್ನು ತೆರವು ಮಾಡಿ ಅನ್ನುವಂತಹ ಮನವಿಯನ್ನು ಯತ್ನಾಳ್ ಅವ್ರ ಮೂಲಕ ಮಾಡಿಸಬೇಕು ಅನ್ನುವಂಥ ಮೊದಲ ಹಂತದ ಪ್ರಯತ್ನಕ್ಕೆ ಈಗ ಯತ್ನಾಳ್ ಬಣದ ಸದಸ್ಯರು ಮುಂದಾಗಿದ್ದಾರೆ. ಇದಾಗದಿದ್ದರೆ ಬೇರೆ ಬೇರೆ ರಾಜ್ಯಗಳ ನಾಯಕರು, ರಾಜ್ಯ ಬಿಜೆಪಿಯ ಇತರ ನಾಯಕರ ಮೂಲಕನೂ ಕೂಡ ಹೈಕಮಾಂಡ್ ಮೇಲೆ ಒತ್ತಡ ಹಾಕಿಸಬೇಕು ಅಂತ, ಅನಂತರ ಏನು ಮಾಡಬೇಕು ಅಂತ ಚರ್ಚೆ ಮಾಡ್ತಾರೆ. ಸದ್ಯಕ್ಕೆ ಈ ಒಂದು ಸಭೆ ಬಹಳ ಕುತೂಹಲ ಮೂಡಿಸಿದೆ. ಯಾಕೆಂದ್ರೆ ಉಚ್ಚಾಟನೆಗೊಂಡಿರುವಂಥ ಯತ್ನಾಳ್ ಅವರು ಕೂಡ ಈ ಒಂದು ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ಉಚ್ಚಾಟನೆ ಆಗಿರುವಂಥ ಯತ್ನಾಳ್ ಜೊತೆ ಇತರ ಸದಸ್ಯರು ಕೂಡ ಈ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ಹಾಗಾಗಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ರಾಜ್ಯ ಬಿಜೆಪಿಯಲ್ಲಿ ಈ ಒಂದು ಸಭೆ ಗಮನ ಸೆಳೀತಾ ಇದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಮಸೂದ್, ತಮ್ಮೆಲ್ಲ ಮಾಹಿತಿಗಾಗಿ. ನೀವೀಗ ಸ್ಕ್ರೀನ್ ಮೇಲೆ ನೇರ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಬಿಜೆಪಿಯಿಂದ 6 ವರ್ಷಗಳ ಕಾಲ ಉಚ್ಚಾಟನೆಗೊಳಗಾದಂತಹ ರೆಬಲ್ ಶಾಸಕ ಯತ್ನಾಳ್ GM ಸಿದ್ದೇಶ್ವರ್ ಅವರ ನಿವಾಸಕ್ಕೆ ಹೋಗ್ತಾ ಇರುವಂತಹ ದೃಶ್ಯಾವಳಿಗಳು. ಇದೇ ನಿವಾಸದಲ್ಲಿಯೇ ಈಗೊಂದು ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ. ರಮೇಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಭೆ ಇದಾಗಿದೆ. ದೆಹಲಿಯಿಂದ ನೇರವಾಗಿ ಬಂದಂತಹ ಯತ್ನಾಳ್ ಯಾರ ಕೈಗೂ ಸಿಕ್ಕಿರಲಿಲ್ಲ, ಯಾರ ಕಾಂಟ್ಯಾಕ್ಟ್ನಲ್ಲೂ ಕೂಡ ಇರಲಿಲ್ಲ. ಈಗ ನೇರವಾಗಿ ತಮ್ಮ ಬಣದ ಸದಸ್ಯರನ್ನ ಭೇಟಿ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. UB ಸಿಟಿಯಲ್ಲಿರುವಂತಹ GM ಸಿದ್ದೇಶ್ವರ ನಿವಾಸದಲ್ಲಿ ಮಹತ್ವದ ಸಭೆಯನ್ನು ಮಾಡಲಿಕ್ಕೆ ಮುಂದಾಗ್ತಿದ್ದಾರೆ. ಈ ಸಭೆಯಲ್ಲಿ ಏನೆಲ್ಲ ನಿರ್ಧಾರಗಳಾಗುತ್ತೆ, ಯತ್ನಾಳ್ ಅವರ ಮುಂದಿನ ರಾಜಕೀಯ ನಡೆ ಏನು, ಇದೆಲ್ಲವೂ ಕೂಡ ಈಗಿರುವಂತಹ ಕುತೂಹಲ.